ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋ ಬ್ರೋಕರ್ ನಲ್ಲಿ ಮನೆ ಹುಡುಕ್ತಿರೋದಾದ್ರೆ ಹುಷಾರಾಗಿರಿ. ಯಾಕೆ ಅಂತಂದ್ರೆ 5 ಲಕ್ಷ ಹಣೆ ಪಡೆದು ಇಲ್ಲಿ ಆಸಾಮಿಯೊಬ್ಬ ಚಂದ್ರಶೇಖರ್ ಎಂಬುವಂತ ಆಸಾಮಿ ಮೋಸ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಹಣ ಪಡೆದ ಚಂದ್ರಶೇಖರ್ ಬಳಿ ಹಣ ಕೇಳಿದ್ರೆ ಈತ ಆವಾಜ್ ಹಾಕ್ತಿದ್ದಾನೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ರಾಮಮೂರ್ತಿ ನಗರದ ಠಾಣೆಗೆ ದಿವಾಕರ್ ಎಂಬುವಂತವರು ದೂರನ್ನ ನೀಡಿದ್ದಾರೆ. ಇಲ್ಲಿ ಮನೆಯ ಮಾಲೀಕ ನೈಜ ಮಾಲೀಕ ಏನಿದ್ದಾರೆ ಅವರು ಯುರೋಪ್ನಲ್ಲಿ ಇರುವಂತದ್ದು. ಇಲ್ಲಿ ಡೂಪ್ಲಿಕೇಟ್ ಓನರ್ ಈ ರೀತಿಯಾಗಿ ದಂಧೆಯನ್ನ ನಡೆಸ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ನೋ ಬ್ರೋಕರ್ ಮೂಲಕ ಮನೆ ಹುಡುಕ್ತಾ ಇದ್ರೆ ಎಲ್ಲರೂ ಕೂಡ ಹುಷಾರಾಗಿರಬೇಕು. ಅಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಬ್ರೋಕರ್ ಅನ್ನ ನಂಬಿ ಮನೆಗೆ ಬಾಡಿಗೆ ಪಡೆಯೋದು ಅಥವಾ ಲೀಸ್ಗೆ ಹಾಕಿಕೊಳ್ಳುವಂತ ಯೋಚನೆ ಏನಾದರೂ ಮಾಡ್ತಾ ಇದ್ರೆ ಒಮ್ಮೆ ಯೋಚಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಅಸಲಿ ಮಾಲೀಕ ಯುರೋಪ್ನಲ್ಲಿದ್ರೆ ಡೂಪ್ಲಿಕೇಟ್ ಓನರ್ ಏನಿದ್ದಾನೆ ಆತ ಇಲ್ಲಿ ದಂಧೆ ಮಾಡ್ತಾ ಇರುವಂತದ್ದು. ಜನರಿಂದ ಹಣ ಪಡೆದು ಅವರಿಗೆ ಮೋಸ ಮಾಡ್ತಾ ಇರುವಂತ ಪ್ರಕರಣ ಇದು. ಬೇಕಿತ್ತು ಒಂದು ಹೊಸ ಮನೆ ನೋಡೋಣ ಅಂದ್ಬಿಟ್ಟು ಲೀಸ್ ಮನೆ ನೋಡ್ತಾ ಇದ್ದೆ. ಅದರಲ್ಲಿ 20-30 ಲ್ಯಾಕ್ಸ್ಗೆ ಅವ್ರು ಹೇಳಿದರು. ನೋ ಬ್ರೋಕರಲ್ಲಿ ಒಂದು ಹಾಕಿದ್ರು, ಆ್ಯಪ್ ಹಾಕಿದ್ರು. ಅದರಲ್ಲಿ 30 ಲ್ಯಾಕ್ಸ್ ಅಂತ ಚಂದ್ರಶೇಖರ್ ಅವರವರು ಒಬ್ಬರು ಅದ್ರಿಗೆ ಓನರ್ ಆಗಿದ್ರು. ಸರಿ ಅಂದ್ಬಿಟ್ಟು ಅದನ್ನು ಅವ್ರಿಗೆ ಫೋನ್ ಮಾಡಿ ಕೇಳಬೇಕಾದ್ರೆ 30 ಲ್ಯಾಕ್ಸ್ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನೋಡ್ಬಿಟ್ಟು ನಾವು ಅದನ್ನು ಮಾತಾಡಿ ಎಷ್ಟು ಮಾಡ್ಕೋಬೋದು ಏನು ಅಂತ ಕೇಳ್ಕೊಂಡು ಸರಿ ಮನೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಕಸ್ತೂರಿ ನಗರಲ್ಲಿ ಒಂದು ಮನೆ ಇತ್ತು. ಸರಿ ಮನೆ ನೋಡೋಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಒಬ್ಬರು ಟೆನೆಂಟ್ ಇದ್ರು. ಟೆನೆಂಟ್ ಮನೆಯೆಲ್ಲ ನೋಡ್ಕೊಂಡು ಬಂದು ನಮ್ಮ ಹತ್ರ ಮಾತಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಗಿ ನೋಡಿಕೊಂಡು ನಮ್ಗೆ ಮನೆ ಇಷ್ಟ ಆಯಿತು. ಇಷ್ಟ ಆಗಿದೆ ಏನು ಅಂತ ಹೇಳಿ ಅಂತ ಅನ್ಬೇಕಾದ್ರೆ ನೋಡಿ 30 ಲ್ಯಾಕ್ಸ್ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಅಂತ ನಾವು ಕೇಳಿದ್ವಿ. ಅವರು ಸರಿ 27 ಹೇಳಿದ್ರು. ಸರ್ ಆಯಿತು ನೋಡೋಣ, ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ಮನೆಗೆಲ್ಲ ಮಾತಾಡ್ಕೊಂಡು ಇನ್ನೂ ರೌಂಡ್ ಹೋಗ್ಬಿಟ್ಟು ಅಲ್ಲಿ ಟೆನೆಂಟ್ ಇದ್ದಾರೆ ಅವ್ರ ಹತ್ರ ವಿಚಾರಿಸ್ವಿ. ಪರವಾಗಿಲ್ವಾ, ಒಳ್ಳೆ ಓನರ್ ಚಂದ್ರಶೇಖರ್ ಅನ್ನೋ ಹುಡುಗ ಹಂಗೆ ಹಿಂಗೆ ಕೇಳ್ಬೇಕಾರೆ ಇಲ್ಲ ಅವರು ತುಂಬ ಒಳ್ಳೆಯವರು, ಅವ್ರಿಗೆ ನಾವು ರೆಂಟ್ ಎಲ್ಲ ಕಳ್ಸೋದು ಮಾಡೋದು, ನೀವು ಪಕ್ಕ ಅವ್ರಿಗೆ ಕೊಡ್ಬೋದು ನೀವು ಅಮೌಂಟ್ ಎಲ್ಲ ಅಂತೆಲ್ಲ ಹೇಳಿದ್ರು. ಅವ್ರದ್ದು ಕಟ್ಟೋದೆಲ್ಲ ಇದರಲ್ಲಿ ಡೂಪ್ಲಿಕೇಟಲ್ಲೆಲ್ಲ ತೋರಿಸಿದ್ರು. ನಾನು ನಮ್ಮ ಹುಡುಗ ಎಲ್ಲ ಕೇಳಿದ್ರೆ ಟ್ಯಾಕ್ಸ್ ಎಲ್ಲ ಡೂಪ್ಲಿಕೇಟಲ್ಲಿ ಮಾಡ್ಕೊಂಡೆಲ್ಲ ತೋರಿಸ್ಬಿಟ್ಟು ಸರಿ ನಾವು ಮನೇಲಿ ಸಮಾಧಾನ ಆಗಿ 5 ಲ್ಯಾಕ್ಸ್ ಫಸ್ಟ್ ಕೊಟ್ವಿ. ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಟು ತಿರ್ಗಾ ಅವ್ರನ್ನ ಮನೆ ಖಾಲಿ ಮಾಡಿಸ್ತೀವಿ, ಆದಷ್ಟು ಬೇಗ ನೀವು ಕೊಟ್ಟರೆ ಅವ್ರಿಗೆ ಅಡ್ವಾನ್ಸ್ ಸ್ವಲ್ಪ ಕೊಟ್ಬಿಟ್ಟು ಖಾಲಿ ಮಾಡಿಸ್ಬಿಡ್ತೀವಿ ಅಂದರು. ತಿರ್ಗಾ ಇನ್ನು 5 ಲ್ಯಾಕ್ಸ್ ಕಳಿಸಿದ್ಮೇಲೆ ಸರಿ ಇನ್ನು ಹತ್ರ ಬರ್ತಾ ಇದೆ, ಇನ್ನು 15 ಡೇಸ್ ಹತ್ರ ನಮಗೆ ಇಲ್ಲಿ ಖಾಲಿ ಮಾಡಬೇಕಿತ್ತು, ಪ್ರೆಷರ್ ಬರ್ತಿತ್ತು ಖಾಲಿ ಮಾಡ್ಬೇಕಂತ. ನಾವು ಹೋಗ್ಬಿಟ್ಟು ಮನೆ ಕ್ಲಿಯರ್ ಎಲ್ಲ ಡಿಸ್ಟೆಂಬರ್ ಎಲ್ಲ ಆಗಿದೆಯಾ, ಪೇಂಟ್ ಎಲ್ಲ ಆಗಿ ನೋಡಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಪೇಂಟ್ ಎಲ್ಲ ನಡಿಬೇಕಾದ್ರೆ ಅಲ್ಲಿರೋರು ಹೇಳಿದ್ರು ಇಲ್ಲ ಇದು ಬೇರೆಯವ್ರಿಗೆ ಪೇಂಟ್ ಮಾಡ್ತಾ ಇರೋದು ನಿಮಗಲ್ಲ ಅಂತ ಹೇಳಿದ್ರು. ಇಲ್ಲ ನಾವು ಚಂದ್ರಶೇಖರ್ ಅವ್ರಿಗೆ 10 ಲ್ಯಾಕ್ಸ್ ಕೊಟ್ಟಿದ್ದೀವಿ, ನಾವು ಅಲ್ಲಿ ಖಾಲಿ ಮಾಡಬೇಕು ಆಗ್ಬಿಟ್ಟೆ ಈ ಮನೆ ಅವ್ರದ್ದೇ ಅಂತ ಹೇಳಿದ್ರು. ಇಲ್ಲ ಇರಿ ಅಂದ್ಬಿಟ್ಟು ಅವರು ಫೋನ್ ಮಾಡಿ ಹೇಳಿದ್ರು. ಫೋನ್ ಮಾಡಿ ಪಕ್ಕ ಓನರ್ ಬಂದು US ಅಲ್ಲಿ ಇದ್ದಾರೆ ಪಕ್ಕ ಓನರ್. ಅಲ್ಲಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಇಲ್ಲ ನಾವು ಬೇರೆಯವ್ರಿಗೆ ಪೇ ಮಾಡ್ತಾರೆ ನಿಮಗಲ್ಲ, ನೀವು ಚೀಟ್ ಆಗ್ಬಿಟ್ಟಿದ್ದೀರಾ, ನೀವು ಯಾರಿಗೂ ಅಮೌಂಟ್ ಕೊಟ್ಬಿಟ್ಟು ನೀವು ಹೋಗಿ ಕಂಪ್ಲೇಂಟ್ ಕೊಡಿ, ನಿಮ್ಗಲ್ಲ ಇದು ಪೇಂಟ್ ಮಾಡ್ತಾ ಇರೋದು ಅಂತ ನಮಗೆ ಹೊರಗಡೆ ಕಳಿಸ್ಬಿಟ್ಟು